ಪ್ರದೇಶ ಅಭಿವೃದ್ಧಿ ಮಂಡಳಿಯ 26ನೇ ವರ್ಷದ ಡೈರಿಯನ್ನ ನಿಮ್ಮ ಮುಂದೆ ಬಿಡುಗಡೆ ಮಾಡಿದ್ದೇವೆ. ಮಲೆನಾಡು ಅಭಿವೃದ್ಧಿ ಮಂಡಳಿ ಹೊಸ ರಚನೆ ಟೈಪ್ ಈಗ. ಕಾರಣ 3 ಜಿಲ್ಲೆಗಳು ನಮ್ಮಿಂದ ಬಿಟ್ಟು ಹೋಗಿದ್ದಾವೆ. ಕರಾವಳಿ ಪ್ರದೇಶ ಮಂಡಳಿ ಆದಮೇಲೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ 3 ಜಿಲ್ಲೆಗಳು ಹೋದ ನಂತರ 10 ಜಿಲ್ಲೆಗಳು ನಮ್ಮಲ್ಲಿ ಉಳಿದಿದ್ದಾವೆ. ಸುಮಾರು 65 ವಿಧಾನಸಭಾ ಸದಸ್ಯರಿದ್ದರು, ಅದು 46ಕ್ಕೆ ಇಳಿಕೆಯಾಗಿದೆ. ಹಾಗೆ ಸುಮಾರು 21 ಜನ MLCಗಳಿದ್ರು, 18ಕ್ಕೆ ಇಳಿಕೆಯಾಗಿದೆ. ಹೊಸದಾಗಿ ಕೂಡ ಸೇರ್ಪಡೆ ಆಗಿದೆ. ನಮ್ಮ ಬಲ್ಕೀಶ್ ಬಾನು ಅವರೆಲ್ಲ ಹೊಸದಾಗಿ ಮೊನ್ನೆ ಆಕ್ಟ್ ಅಮೆಂಡ್ಮೆಂಟ್ ಆಗಿ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ. ಒಟ್ಟಾರೆಯಾಗಿ 9 MP ಗಳು, 18 MLCಗಳು, 46 ವಿಧಾನಸಭಾ ಸದಸ್ಯರು ಮತ್ತು DC ಗಳು 10 ಜನ, ಗೌರ್ಮೆಂಟ್ ನಾಮಿನಿ ಆಗಿಲ್ಲ ಅವರು 10 ಜನ ಇದ್ದಾರೆ. ಒಟ್ಟು 104 ಜನ ಸದಸ್ಯರ ಮಂಡಳಿ ನಮ್ಮದು. 10 ಜಿಲ್ಲೆ ವ್ಯಾಪ್ತಿ ಬರ್ತವೆ, 54 ತಾಲೂಕು, 64 ವಿಧಾನಸಭಾ ಕ್ಷೇತ್ರಗಳು. ಒಟ್ಟು 104 ಜನರ ಮಂಡಳಿ ನಮ್ಮದು. ಕಳೆದ ವರ್ಷ 33 ಕೋಟಿ ನಮಗೆ ಅನುದಾನ ಕೊಟ್ಟಿದ್ದು. ಒಟ್ಟಾರೆ 40 ಕೋಟಿ ಬರ್ತಾ ಇತ್ತು. ಈ 3 ಜಿಲ್ಲೆ ಬೇರೆ ಆದ ನಂತರ 33 ಕೋಟಿ ಅವೆಲ್ಲ MLAಗಳಿಗೆ, MLCಗಳಿಗೆ ಹಂಚಿಕೆ ಮಾಡಿದೆ. ಹಂಚಿಕೆ ಮಾಡಬೇಕು ಅಂತ ನಮ್ಮಲ್ಲಿ ನಿಯಮ ಇಲ್ಲ. ಆದರೂ ಕೂಡ ಅವರುಗಳಿಗೂ ಕೂಡ ಒಂದಷ್ಟು ದುಡ್ಡು ಬರಲಿ ಅಂತ ಒಬ್ಬರಿಗೆ 35 ಲಕ್ಷ ಕೊಡುವಂಥದ್ದು ಮಾಡಿದ್ದೀವಿ. ಈ ವರ್ಷ ಹೊಸದಾಗಿ ಬಲ್ಕೀಶ್ ಬಾನು ಸೇರಿದ್ಮೇಲೆ ಅವ್ರಿಗೊಂದು 25 ಲಕ್ಷ, ಅವರಿನ್ನೂ ಈಗ ಸೇರಿದ್ದಾರೆ, ಅನುದಾನ ಕೊಟ್ಟಿದ್ದೀವಿ. ವಿಶೇಷವಾಗಿ ನಮ್ಮ ಸಾಗರ ತಾಲೂಕಿಗೆ ಬೇಳೂರು ಗೋಪಾಲಕೃಷ್ಣ ಅವರಿಗೊಂದು 75 ಲಕ್ಷ ವಿಶೇಷ, ಅದಲ್ಲದೆ ವಿಶೇಷ ಅನುದಾನ ಬಿಡುಗಡೆ ಆಗಿದೆ. ನಮ್ಮ ತಾಲೂಕಿಗೆ ತೀರ್ಥಹಳ್ಳಿಗೆ ಉಡುಮಲ್ಗೆ ಸ್ಕೂಲಿಗೆ ಸ್ಪೆಷಲ್ ಆಗಿ 2.5 ಕೋಟಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ನಾವು ಅಲ್ಲಿ ಶತಮಾನೋತ್ಸವ ಆಗಿದೆ, ಶಾಲೆಗೆ ಸಂಪೂರ್ಣ ಶಾಲೆಯನ್ನು ಕೊಟ್ಟುವಂಥ ಒಂದು ಕಾರ್ಯಕ್ರಮ ಕೈಗೊಂಡಿದ್ದೀವಿ. ಹಾಗೆ ನಮ್ಮ PWD ಮಿನಿಸ್ಟ್ರು ಸತೀಶ್ ಜಾರಕಿಹೊಳಿಗೆ 1 ಕೋಟಿ ವಿಶೇಷ ಅನುದಾನ ಇದಲ್ಲದೆ. ಹಾಗೆ ಅಲ್ಲಿ ಬೈಲಹೊಂಗಲ ಮಹಾಂತೇಶ್ ಕೌಜಿಲಿ ಅವರಿಗೆ ಅವ್ರಿಗೊಂದು 50 ಲಕ್ಷ ಕೊಟ್ಟಿದ್ವಿ ನಾವು. ಹಾಗೆ ತರೀಕೆರೆ ಶ್ರೀನಿವಾಸ್ ಅವರಿಗೆ 1 ಕೋಟಿ, ತೀರ್ಥಹಳ್ಳಿಗೆ 1 ಕೋಟಿ ಹೆಚ್ಚುವರಿ ಕೊಟ್ಟಿದ್ವಿ. ಈಗ ಒಟ್ಟು ಸ್ವಲ್ಪ ಜಾಸ್ತಿ, ಒಂದು 7-8 ಕೋಟಿ ಜಾಸ್ತಿ ದುಡ್ಡು ಹೋಗಿದೆ. ಈ 33 ಕೋಟಿ ಅಲ್ಲದೆ ಅದರಿಂದ ಒಂದಷ್ಟು ಹೊಸ ಕೆಲಸಗಳು ಮಾಡೋದಕ್ಕೆ ಅನುಕೂಲ ಆಗಿದೆ. ಇನ್ನೊಂದು, ಈಗ ಮೊನ್ನೆ ನಾವು ಬೆಳಗಾವಿಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಎಲ್ಲ ಶಾಸಕರಿಗೂ ಅನುಕೂಲ ಆಗುತ್ತೆ ಅಂತ ಅಲ್ಲಿ ಮೀಟಿಂಗ್ ಮಾಡಿದ್ವಿ ನಾವು. ಬಹುತೇಕ ಎಲ್ಲ ಶಾಸಕರು ಬಂದಿದ್ದರು. 44 ಜನ ಏನೋ ಶಾಸಕರಿಗೂ, ಅಷ್ಟು ಜನ ಶಾಸಕರು MLCಗಳು ಬಂದಿದ್ದರು. ಸರ್ಕಾರಕ್ಕೆ 1 ಕೋಟಿ ಕೊಡಬೇಕು ಒಬ್ಬ ಶಾಸಕರಿಗೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಡ್ಜೆಟಲ್ಲಿ ಅನುದಾನ ಮಾಡೋದು. ಯಾಕಂದ್ರೆ 35-40 ಲಕ್ಷ ಏನೋ ಸಾಕಾಗೋದಿಲ್ಲ. MLAಗಳಿಗೆ ಕೊಡಿ, ಮತ್ತು ನಮ್ದು ಏನು ರೆಗ್ಯುಲರ್ ಫಂಡ್ಸ್ ಬರ್ತದೆ ಮೊದಲಿಂದನೂ ಅಷ್ಟೇ ಇದೆ. ಅದು 35 ಕೋಟಿ 40 ಕೋಟಿ ಇದೆ, ಅದು ಸಾಕು ನಮಗೆ. ಉಳಿದಂತೆ MLAಗಳಿಗೆ 1 ಕೋಟಿ MLCಗಳಿಗೆ ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನುವಂಥ ಹೇಳಿದ್ವಿ. ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ. ನೋಡಿ ಏನೇನಾಗ್ತದೆ ಮುಂದಿನದಲ್ಲಿ. ಆದರೂ ಕೂಡ ಈ ಬಾರಿ ಒಂದು 7-8 ಕೋಟಿ ಹೆಚ್ಚು ಅನುದಾನ ಕೊಟ್ಟಂತ ಒಂದು ಅವಕಾಶ ನಮ್ಮದು. ಅದರಿಂದ ಮುಂದಿನ ಬಾರಿ ಇನ್ನೊಂದಷ್ಟು ಹೆಚ್ಚು ಅನುದಾನ ತರುವಂಥದ್ದು. ಮತ್ತೆ ನಾವು ಹಿಂದೆ ನಿಮಗೆ ಹೇಳಿದ್ವಿ, ನಾವು ಮಲೆನಾಡು ಪ್ರದೇಶದಲ್ಲಿ ನಮ್ಮ MADBದು ಮೂಲ ಕೆಲಸ ಅಂದರೆ ಯಾವ ಇಲಾಖೆಗಳಿದ್ದಾವೆ ಇವತ್ತು, PWD, ZP ಇಲಾಖೆಗಳನ್ನು ಹೊರತುಪಡಿಸಿ ಅವ್ರು ಏನು ಕೆಲಸ ಮಾಡಲ್ಲ ಅದನ್ನು ಮಾಡಿ ಅಂತ ನಮ್ಮ ನಿಯಮ ಇರುವಂಥದ್ದು. ಉದಾಹರಣೆ ಕಾಲ್ಸಂಕ, ಟ್ಯಾಂಕಿಂಗ್ ಬ್ರಿಡ್ಜು, ಎಲ್ಲೂ ರಸ್ತೆ ಮಾಡದೇ ಇರುವಂಥ ಚೆಕ್ ಡ್ಯಾಮ್ಗಳು, ಈ ಥರದ ಕೆಲಸಗಳು ಮಾಡಿ ಅಂತೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಬದಲಾವಣೆ ಮಾಡಿದ್ರು. ಅದು ನಿಯಮ ಆಗಿದೆ, ನಿಯಮ ಏನು ಬದಲಾವಣೆ ಆಗಿಲ್ಲ. ಆ ಕಾರಣಕ್ಕೆ ಮೂಲ ನಿಯಮಕ್ಕಾಗಿ ನಾವು MAD NABARD ಸಾಲ ಕೇಳಿದ್ವಿ, ಅವ್ರು ಒಪ್ಪಿದ್ರು. ಗೌರ್ಮೆಂಟ್ ಗ್ಯಾರಂಟಿಗೆ ಮೊನ್ನೆ ಅಷ್ಟು ಜನ MLAಗಳ ಸಮ್ಮುಖದಲ್ಲಿ ನಾವು ನಿರ್ಣಯ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಸರ್ಕಾರ ಗ್ಯಾರಂಟಿ ಕೊಟ್ಟರೆ ಅದೊಂದು 200 ಕೋಟಿ ಚಿಲ್ಲರೆ ದುಡ್ಡು ವಿಶೇಷ ಕಾಮಗಾರಿಗಳಿಗಾಗಿ ಬರ್ತದೆ. ಪ್ಲಾನ್ ಎಸ್ಟಿಮೇಟ್ ಕೂಡ ನಾವು ರೆಡಿ ಮಾಡಿ ಕಳಿಸಿದ್ವಿ ನಾವು.
ಇಷ್ಟು ಹೊಸ ಹೊಸ ವಿಚಾರಗಳು ಇಟ್ಕೊಂಡು MEDB ಕೆಲಸ ಮಾಡಬೇಕು ಅನ್ನೋಂಥದ್ದು ಕೂಡ ಇದೆ. ಯಾಕೆಂದ್ರೆ ಸರ್ಕಾರದ ಬಡ್ಜೆಟ್ನ ಅವಲಂಬನೆ, ಬೇರೆ ದುಡ್ಡು ನಮ್ಮ ಹತ್ರ ಇಲ್ಲ. ಅದರಿಂದ ಸರ್ಕಾರ ಏನು ಕೊಡುತ್ತೋ ಸರ್ಕಾರ, ಆದರೆ ಈ ಸರಿ ನಮಗೊಂದು 7-8 ಕೋಟಿ ಜಾಸ್ತಿ ಬಂದಿದೆ. ಬೇರೆ ನಿಗದಿಗಿಂತ 7-8 ಕೋಟಿ ನಿಮಗೆ ತೀರ್ಥಹಳ್ಳಿಗೆ 2.5 ಕೋಟಿ, ಸಾಗರಕ್ಕೆ ಒಂದು 75 ಲಕ್ಷ, ಬಲ್ಕೀಶ್ ಬಾನವ್ರಿಗೆ ಒಂದು 25, ತರೀಕೆರೆಗೆ 1 ಕೋಟಿ, ಸತೀಶ್ ಜಾರಕಿಹೊಳಿಯವರಿಗೆ 1 ಕೋಟಿ, ಹೀಗೆ ಒಂದು 7-8 ಕೋಟಿ ಹೆಚ್ಚು ಹಣವನ್ನು ನಾವು ಪಡೆದಿದ್ದೀವಿ, ಕೊಟ್ಟಿದ್ದೀವಿ ನಾವು. ಹೌದು. ಅಲ್ಲಿ ಈಗ ಮೊನ್ನೆ ಏಪ್ರಿಲ್ 1ರಿಂದ ಇತ್ತು, ಆಗಿತ್ತದು ಸರ್ಕಾರದ ಘೋಷಣೆ ಆಗಿತ್ತು. ಅಧಿಕೃತವಾಗಿ ಮೊನ್ನೆ ಏಪ್ರಿಲ್ 1ರಿಂದ ಪ್ರಾರಂಭ ಮಾಡಿದ್ದಾರೆ. ಈಗ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ, ಆಗಿದೆ. ನಾವು ಇನ್ನೂ ಕೇಳಿದ್ವಿ. ನಾವು ಉದಾಹರಣೆಗೆ ನಮ್ಮಲ್ಲಿ ಮೈನಿಂಗು ಏನು ನಡೀತದೆ, ಮರಳು ಇರ್ಬೋದು, ಕಾವರಿಗಳಿರ್ಬೋದು, ಅದರ ದುಡ್ಡು ಬರುತ್ತೆ. ಬಯಲುಸೀಮೆ ಅಭಿವೃದ್ಧಿ ಮಂಡಳಿಗೆ ಅದು 1000 ಕೋಟಿ ದುಡ್ಡಿದೆ. ಹೆಚ್ಚು ಕಡೆ 500-600 ಕೋಟಿ ದುಡ್ಡು ಬರುತ್ತೆ ಅವ್ರಿಗೆ ಮೈನಿಂಗ್ದು. ಚಿತ್ರದುರ್ಗ, ಬಳ್ಳಾರಿ, ಈ ಭಾಗದಲ್ಲಿ ಮೈನಿಂಗ್ ಏನು ನಡೀತದೆ, ಆ ಅಮೌಂಟು ಸುಮಾರು 500-600 ಕೋಟಿ ಇತ್ತು. ಅವರಿಗೆಲ್ಲ ಅನುಕೂಲ ಆಗ್ತದೆ. MLAಗಳಿಗೆ ಸರ್ಕಾರದ ಗ್ರಾಂಟೇ ಬೇಡ. ನಮ್ಮಲ್ಲೂ ಕೂಡ ಒಂದಷ್ಟು ದುಡ್ಡು ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆಗೂ ಮೀಟಿಂಗ್ ಮಾಡಿದ್ವಿ. ಈ ಮರಳು ಹರಾಜು ಮತ್ತು ಅಲ್ಲಿ ಬರುವಂಥ ರಾಯಲ್ಟಿ ಅದು, ಮತ್ತು ಹಾಗೆ ಕಲ್ಲು ಕ್ವಾರಿಗಳದ್ದು ಕೇಳಿದ್ವಿ ನಾವು. ಅದೊಂದಷ್ಟು ದುಡ್ಡು ಬಂದರೆ ಒಂದಷ್ಟು MLAಗಳಿಗೆ ಅವ್ರಿಗೆ ಕೆಲಸ ಜಾಸ್ತಿ ಮಾಡೋದಕ್ಕೆ ಆಗ್ತದೆ. ಮತ್ತು ಇನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಭಾಳ ದೊಡ್ಡ ಅಮೌಂಟ್ ಇದೆ. ಸರ್, ನಮ್ಗೆ ಈಗ ನಮ್ಮದು ಮತ್ತು ಕರಾವಳಿ ಒಂದಷ್ಟು ಈ ಬಯಲುಸೀಮೆ ಅಭಿವೃದ್ಧಿ ಮಂಡಳಿಗಳಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಕೇಳಿದ್ದೀವಿ, ನೋಡೋಣ. ನಾವು ಕೆಲವು ಈಕ್ವಲ್ ಆಗಿ ಮಾಡಿ ಅಂತ ಏನಾಗ್ತದೆ ನೋಡೋಣ. ಈ ಪ್ರಾಜೆಕ್ಟ್ಗಳಿಗೆ ಕೊಡ್ತಾರೆ. ಮಲೆನಾಡು ಇನ್ಫ್ರಾಸ್ಟ್ರಕ್ಚರು ಮಾಡೋದಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾರೆ. ಸರ್ಕಾರ 20 ವರ್ಷ ಅದನ್ನು ವಾಪಸ್ ಕೊಡುವಂಥದ್ದು. ಬಾರಿ ಕಡಿಮೆ ಬಡ್ಡಿ ದರ, ನಾನು ಒಂದೇ ಸರಿ ದುಡ್ಡು ಕೊಡ್ತಾರೆ. ಎಷ್ಟು ಬೇಕಾದ್ರೂ ಕೊಡ್ತಾರೆ ಅವರು. ಸರ್ಕಾರ ಗ್ಯಾರಂಟಿ ಕೊಡಬೇಕು. 18-20 ವರ್ಷ ಅದು ಕಂತು ಸರ್ಕಾರ ಕೊಡುವಂಥದ್ದು. ಈಗ ಬಹುಪಾಲು ಕೊಡ್ತಾ ಇದ್ದಾರೆ. ಅವ್ರದ್ದೇ ನಬಾರ್ಡ್ ದುಡ್ಡು ರಸ್ತೆಗಳೆಲ್ಲ ಆಗ್ತಾ ಇದ್ದಾವೆ. ಬಟ್ ಈ ಥರದ ಟೂರಿಸಮ್ಗೆ ಅನುಕೂಲ ಆಗುವಾಗ ಹೆಚ್ಚು ಕಡಿಮೆ ನಾವೊಂದು 100 ಕೊಟ್ಟಿದ್ದೀವಿ. ಇನ್ನೂ 300-400 ಬೇಕು ನಿಮ್ಗೆ. ಅದನ್ನೇ ಇದರೊಳಗೆ ಸೇರಿದೆ. MEDB ಅಲ್ಲಿ ನಬಾರ್ಡಲ್ಲಿ ಆ ಸ್ಕೀಮ್ ಸೇರಿಸಿದ್ವಿ ನಾವು. ಸಣ್ಣದು, ಅದೇನು ಭಾರಿ ದೊಡ್ಡ ಅಮೌಂಟ್ ಆಗಲ್ಲ. 5 ಲಕ್ಷ, 3 ಲಕ್ಷ, 10 ಲಕ್ಷ, 15 ಲಕ್ಷ. ಅಕ್ಟೋಬರಲ್ಲಿ ನೀರಿರಲ್ಲ, ಅವು ಮಳೆಗಾಲದಲ್ಲಿ ಫುಲ್ ಆಗಿಬಿಡ್ತಾವೆ. ಹಂಗಾಗಿ ಹೋದ್ಸರಿ ನಗರದಲ್ಲೂ ಒಬ್ಬರು ಮುಳುಗಿದ್ರು, ಅದ್ರಲ್ಲಿ ಬಿದ್ದುಬಿಟ್ಟು ಮರದ ಕಾಲು ಸಂಕ ಆಗಿ. ಅವು ಕೇಳಿದ್ರು, ಅವೊಂದು 350-400 ಬೇಕಾಗ್ತದೆ. ಅದನ್ನು ಕೂಡ ನಾವು ಕೇಳಿದ್ವಿ, ಚಿಕ್ಕದು. ಅದು ನಾವು ಈಗ ಬೇಸಿಗೆಯಲ್ಲಿ ಹೋಗ್ಬಿಡೋದು ಏನೂ ಇಲ್ಲ ಅನ್ನಿಸ್ತದೆ. ಏನೂ ಇಲ್ಲ ಇದರಲ್ಲಿ, ಏನ್ಬೇಕು ಅನಾವಶ್ಯಕ ಅಂತ. ಆದರೆ ಮಳೆಗಾಲದಲ್ಲಿ ಎಷ್ಟು ಅಲ್ಲ, ಇದು ವಿಶೇಷ. ಇದು ನಬಾರ್ಡಿಂದ ಬರುವಂಥದ್ದು, ಹೆಚ್ಚುವರಿ ಏನಿಲ್ಲ. ಉದಾಹರಣೆಗೆ ನಮಗೆ 33 ಕೋಟಿ ಕೊಟ್ಟಿದ್ರು. ಅದಲ್ಲದೆ ಒಂದು 7-8 ಕೋಟಿ ನಾವೀಗ ತೀರ್ಥ ಕುಡಮಲಗಿ ಶಾಲೆಗೆ ಒಂದು 2.5 ಕೋಟಿ ಕೊಟ್ಟಿದ್ವಿ ನಾವು, ವಿಶೇಷ.